ನಮಸ್ಕಾರ ಸ್ನೇಹಿತರೆ, ನಮ್ಮ ಲೈಫ್ ಹ್ಯಾಕ್ ಲೆನ್ಸ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಚರ್ಮ, ದೇಹ ಮತ್ತು ಕೂದಲಿನ ಆರೈಕೆಗೆ ಬೇಕಾದ ಉಪಯುಕ್ತ ಸಲಹೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಚಳಿಗಾಲದಲ್ಲಿ ಆರೈಕೆ ಸರಿಯಾಗಿ ಮಾಡದಿದ್ದರೆ ಚರ್ಮ ಒಣಗುವುದು, ಕೂದಲು ಹಾನಿಯಾಗುವುದು ಮತ್ತು ದೇಹದ ಆರೋಗ್ಯ ಕೆಡಬಹುದು. ಆದ್ದರಿಂದ ಈ ಸಲಹೆಗಳನ್ನು ಅನುಸರಿಸಿ ಮತ್ತು ಚಳಿಗಾಲವನ್ನು ಆರೈಕೆಯೊಂದಿಗೆ ಆನಂದಿಸಿ. ಮೊದಲನೇದಾಗಿ ಚರ್ಮದ ಆರೈಕೆ. ಚಳಿಗಾಲದಲ್ಲಿ ಚರ್ಮದ ಆರೈಕೆ ತುಂಬಾ ಮುಖ್ಯ. ಚಳಿಗಾಲದಲ್ಲಿ ಚರ್ಮ ಒಣಗುತ್ತದೆ, ಹೀಗಾಗಿ ದಿನಕ್ಕೆ 2 ಬಾರಿ ಮಾಯಿಶ್ಚರೈಸರ್ ಅಗತ್ಯವಿದೆ. ಸ್ನಾನದ ತಕ್ಷಣ ಚರ್ಮ ಇನ್ನೂ ತೇವವಾಗಿರುವಾಗ ಮಾಯಿಶ್ಚರೈಸರ್ ಹಚ್ಚುವುದು ಹೆಚ್ಚು ಪರಿಣಾಮಕಾರಿ. ಚಳಿಗಾಲದಲ್ಲೂ ಸನ್ಸ್ಕ್ರೀನ್ ಹಚ್ಚುವುದು ತಪ್ಪಿಸಬೇಡಿ. UV ಕಿರಣಗಳು ಚರ್ಮಕ್ಕೆ ಹಾನಿ ಮಾಡಬಹುದು, ಹೀಗಾಗಿ 30 SPF ಅಥವಾ ಹೆಚ್ಚಿನದನ್ನು ಬಳಸಿ. ಇದನ್ನು ಹೊರಗೆ ಹೋಗುವ 20 ನಿಮಿಷ ಮೊದಲೇ ಹಚ್ಚಿ. ಹಾಗೂ ತಂಪಾದ ಹವಾಮಾನದಲ್ಲಿ ನೀರಿನ ಸೇವನೆ ಕಡಿಮೆಯಾಗಬಹುದು, ಆದರೆ ಇದು ಚರ್ಮಕ್ಕೆ ತೇವವನ್ನು ಕಳೆದುಕೊಳ್ಳುತ್ತದೆ. ದಿನಕ್ಕೆ ಕನಿಷ್ಠ 8 ಗ್ಲಾಸ್ ನೀರು ಕುಡಿಯಿರಿ. ಹಣ್ಣುಗಳು ಮತ್ತು ತರಕಾರಿಗಳು ಕೂಡ ದೇಹವನ್ನು ಹೈಡ್ರೇಟೆಡ್ ಇಡುತ್ತದೆ. ಮುಖ ತೊಳೆಯುವಾಗ ಚರ್ಮವನ್ನು ಉಗುರಿನಿಂದ ಒರೆಯುವುದನ್ನು ತಪ್ಪಿಸಿ. ವಾರದಲ್ಲಿ 1 ಬಾರಿ ನೈಸರ್ಗಿಕ ಫೇಸ್ ಪ್ಯಾಕ್ ಬಳಸಿ. ಎರಡನೇದಾಗಿ ದೇಹದ ಆರೋಗ್ಯ. ಚಳಿಗಾಲದಲ್ಲಿ ದೇಹದ ಆರೈಕೆಯನ್ನು ಸುಲಭವಾಗಿ ಮಾಡಿಕೊಳ್ಳಿ. ಚಳಿಗಾಲದಲ್ಲಿ ಚರ್ಮ ಒಣಗುತ್ತದೆ, ಹೀಗಾಗಿ ದಿನನಿತ್ಯ ತೈಲ ಮಸಾಜ್ ಮಾಡುವುದು ಉತ್ತಮ. ತೆಂಗಿನೆಣ್ಣೆ, ಆಲ್ಮಂಡ್ ಎಣ್ಣೆ ಅಥವಾ ಆಲಿವ್ ಎಣ್ಣೆ ಬಳಸಿ ಮೃದುವಾಗಿ ಮಸಾಜ್ ಮಾಡಿ. ಇದು ಚರ್ಮವನ್ನು ತೇವವಾಗಿಡುತ್ತದೆ ಮತ್ತು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಕಠಿಣ ಸಾಬೂನುಗಳು ಚರ್ಮದ ತೈಲವನ್ನು ಕಳೆಯುತ್ತವೆ, ಇದು ಒಣಗುವಿಗೆ ಕಾರಣವಾಗಬಹುದು. ಮೃದುವಾದ ಮಾಯಿಶ್ಚರೈಸಿಂಗ್ ಬಾಡಿ ವಾಶ್ ಬಳಸುವುದು ಉತ್ತಮ. ಸ್ನಾನದ ನಂತರ ತಕ್ಷಣವೇ ಬಾಡಿ ಲೋಷನ್ ಬಳಸಿ. ಬಿಸಿ ನೀರಿನಲ್ಲಿ ಹೆಚ್ಚು ಸಮಯ ಸ್ನಾನ ಮಾಡುವುದು ಚರ್ಮವನ್ನು ಒಣಗಿಸುತ್ತದೆ. ಬಿಸಿ ನೀರು ಬಳಸಬೇಕಾದರೆ ಅದು ತೀವ್ರ ಬಿಸಿಯಾಗಿಲ್ಲದಂತೆ ಗಮನಿಸಿರಿ. ಚಳಿಗಾಲದಲ್ಲಿ ಹೆಚ್ಚಿನ ಜನರು ನೀರು ಕುಡಿಯುವುದನ್ನು ಮರೆಯುತ್ತಾರೆ. ದಿನಕ್ಕೆ 8 ಗ್ಲಾಸ್ ನೀರು ಕುಡಿಯಿರಿ, ಇದು ಚರ್ಮವನ್ನು ಹೊಳಪುಗೊಳಿಸುತ್ತದೆ. ಈ ಸಲಹೆಗಳನ್ನು ಅನುಸರಿಸಿ ಚಳಿಗಾಲದಲ್ಲಿ ದೇಹದ ಆರೈಕೆಯನ್ನು ಸುಲಭವಾಗಿ ಮಾಡಿಕೊಳ್ಳಿ. ಕೊನೆಯದಾಗಿ ಕೂದಲಿನ ಆರೈಕೆ. ಚಳಿಗಾಲದಲ್ಲಿ ಕೂದಲು ಹಾನಿಯಾಗದಂತೆ ಮತ್ತು ತಾಜಾತನವನ್ನು ಕಾಪಾಡಲು ಆರೈಕೆ ಮುಖ್ಯ. ವಾರದಲ್ಲಿ 2 ಅಥವಾ 3 ಬಾರಿ ಕೊಬ್ಬರಿ ಎಣ್ಣೆ, ಆಲಿವ್ ಎಣ್ಣೆ ಅಥವಾ ಬಾದಾಮಿ ಎಣ್ಣೆ ಹಚ್ಚಿ. ತಲೆ ಚರ್ಮವನ್ನು ಮಸಾಜ್ ಮಾಡಿದರೆ ರಕ್ತ ಸಂಚಾರ ಸುಧಾರಿಸುತ್ತದೆ ಮತ್ತು ಕೂದಲು ತಾಜಾಗಿರುತ್ತದೆ. ತೈಲ ಹಚ್ಚಿದ ನಂತರ 30 ನಿಮಿಷ ಬಿಟ್ಟು ತಲೆ ತೊಳೆದುಕೊಳ್ಳಿ. ಚಳಿಗಾಲದಲ್ಲಿ ಶಾಂಪೂ ಹೆಚ್ಚಾಗಿ ಬಳಸುವುದನ್ನು ತಪ್ಪಿಸಿ. ವಾರದಲ್ಲಿ 2 ಅಥವಾ 3 ಬಾರಿ ಮಾತ್ರ ಶಾಂಪೂ ಬಳಸಿ, ಏಕೆಂದರೆ ಇದು ಕೂದಲಿನ ತೈಲವನ್ನು ಕಳೆಯಬಹುದು. ಪ್ರತಿ ಶಾಂಪೂ ನಂತರ ಹೈಡ್ರೇಟಿಂಗ್ ಕಂಡೀಷನರ್ ಬಳಸಿ. ಕೂದಲು ಮೃದುವಾಗಿರಲು ಡೀಪ್ ಕಂಡೀಷನಿಂಗ್ ಮಾಸ್ಕ್ಗಳನ್ನು ವಾರದಲ್ಲಿ 1 ಬಾರಿ ಬಳಸಿರಿ. ಕೂದಲನ್ನು ಡ್ರೈಯರ್ ಅಥವಾ ಸ್ಟ್ರೈಟ್ನರ್ ಹೆಚ್ಚು ಬಳಸುವುದು ಕೂದಲನ್ನು ಉದರಲು ಕಾರಣವಾಗುತ್ತದೆ. ಕೂದಲನ್ನು ಸ್ವಾಭಾವಿಕವಾಗಿ ಒಣಗಲು ಬಿಡಿ. ಕೂದಲಿನ ಆರೋಗ್ಯಕ್ಕೆ ಬಿಯೋಟಿನ್, ವಿಟಮಿನ್ ಎ ಮತ್ತು ಇ ಇನ್ನಷ್ಟು ಅಗತ್ಯವಿದೆ. ಆಹಾರದಲ್ಲಿ ಬಾದಾಮಿ, ಅಕ್ರೋಟ್, ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಸೇರಿಸಿ. ಇವುಗಳನ್ನು ಅನುಸರಿಸಿ ನಿಮ್ಮ ಕೂದಲನ್ನು ಆರೋಗ್ಯಕರ ಮತ್ತು ಕಂಗೊಳಿಸುವಂತೆ ಇಡಿ. ಈ ಸಲಹೆಗಳನ್ನು ಅನುಸರಿಸಿ ಚಳಿಗಾಲದಲ್ಲಿ ನಿಮ್ಮ ಚರ್ಮ, ದೇಹ ಮತ್ತು ಕೂದಲನ್ನು ಆರೋಗ್ಯವಾಗಿರಿಸಿ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಲೈಫ್ ಹ್ಯಾಕ್ ಲೆನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.